ಚಿಕ್ಕಬಳ್ಳಾಪುರ ಲೋಕಸಭಾ ಕದನದಲ್ಲಿ ಈಗ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಅಬ್ಬರದ ಪ್ರಚಾರವನ್ನು ಇವತ್ತು ಕೂಡ ಮುಂದುವರಿಸಿದ್ದಾರೆ. ಇವತ್ತು ಬೆಂಗಳೂರು ಹೊರವಲಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರಕ್ಕೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಚಾಲನೆ ನೀಡಿದ್ದು, ನೆಲಮಂಗಲದ ಬಸವಣ್ಣ ದೇವರ ಮಠದ ಆವರಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಬೃಹತ್ ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ನೆರೆದಿದ್ದು ಬಿರುಸಿನ ಪ್ರಚಾರವನ್ನು ಮಾಡಿದ್ದಾರೆ. ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದ 2 ಪಕ್ಷದ ಕಾರ್ಯಕರ್ತರು ಉತ್ಸಾಹದಿಂದ ಇದ್ದು ಭಾರೀ ಬಹುಮತದಿಂದ ಜಯ ತಂದುಕೊಡ್ತಾರೆ. ಒಂದು ಕಡೆ ಪ್ರಧಾನಿ ಮೋದಿ ನರೇಂದ್ರ ಮೋದಿ ಅವರು, ಇನ್ನೊಂದು ಕಡೆ ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿ ಅವರು, ಯಡಿಯೂರಪ್ಪ ಕುಮಾರಸ್ವಾಮಿ ಜೊತೆಗಿದ್ದಾರೆ ಅಂತೆಲ್ಲ ಸುಧಾಕರ್ ಅವರು ಮಾತನಾಡಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚುನಾವಣೆ ಕಾವು ರಂಗೇರ್ತಾ ಇದೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಪ್ರಚಾರವನ್ನು ಆರಂಭಿಸಿರುವಂಥ ಅಭ್ಯರ್ಥಿಯಾಗಿರುವಂಥ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ. ಇವತ್ತು ನೆಲಮಂಗಲದಲ್ಲಿ ಸಾಕಷ್ಟು ರೀತಿಯಲ್ಲಿ ಕಾರ್ಯಕರ್ತರು ಸೇರಿರುವಂಥದ್ದು ದಿನ ದಿನ ಹೆಚ್ಚಾಗ್ತಾ ಇದೆ ಸರ್. ಖಂಡಿತವಾಗಿಯೂ ಕೂಡ ಈ ದೇಶದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಮೋದಿಯವರ ಗಾಳಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಬೀಸ್ತಾ ಇದೆ. ಇಲ್ಲಿ ಅದು ಡಬಲ್ ಆಗಿದೆ. ಯಾಕೆ ಅಂತಂದ್ರೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಒಂದು ಕಡೆ, ಮಾಜಿ ಪ್ರಧಾನಿಗಳು ದೇವೇಗೌಡರು ಒಂದು ಕಡೆ, ಇವರಿಬ್ಬರು ಒಂದು ಜೋಡಿ ಇವತ್ತು. ಆದರೆ ಮಾನ್ಯ ಕುಮಾರಣ್ಣವರು, ಮಾನ್ಯ ನಮ್ಮ ನಾಯಕರು ಮಾನ್ಯ ಯಡಿಯೂರಪ್ಪನವರು, ಇದು ಒಂದು ಜೋಡಿ ಎತ್ತುಗಳು. ಮತ್ತೆ ಇನ್ನೂ ಯುವನ ನಾಯಕತ್ವ ಇದೆ, ನಮ್ಮ ವಿಜೇಂದ್ರ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು. ಇವೆಲ್ಲ ಕೂಡ ನಮಗೆ ರಾಜ್ಯದಲ್ಲಿ ಪೂರಕವಾದಂಥ ವಾತಾವರಣ ಇದೆ. ಜಾತ್ಯತೀತ ಜನತಾದಳ, ಭಾರತೀಯ ಜನತಾ ಪಕ್ಷ ಯಾವಾಗ ಮೈತ್ರಿ ಆಯಿತು ಅವತ್ತೇನೆ ಕಾಂಗ್ರೆಸ್ ಇಲ್ಲಿ ಧೂಳಿಪಟ ಆಗ್ತದೆ ಕರ್ನಾಟಕದಲ್ಲಿ. ಮತ್ತು ತಾವು ನೋಡಿ, ಮುಂದೆ ಶಾಶ್ವತವಾಗಿ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ರೆಡಿ ಇರಬೇಕು. ಯಾವಾಗಲೂ ಮತ್ತೆ ಇನ್ನು ಆಡಳಿತಕ್ಕೆ ಬರಕ್ಕೆ ಚಾನ್ಸೇ ಇಲ್ಲ. ಅದು ಭಾರತೀಯ ಜನತಾ ಪಕ್ಷ, ಜೆಡಿಎಸ್ ಎಲ್ಲಿ ತನಕ ಮೈತ್ರಿ ಇರುತ್ತೆ ಅಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಕೂಡ ಈ ಮೈತ್ರಿ ಸರ್ಕಾರನೇ ಆಗಲಿ. ಸರ್, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ 5 ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ, ಅದ್ರ ಏನೋ ಎಫೆಕ್ಟ್ ಆಗುತ್ತೆ? ಭಾಗ್ಯಗಳ ಬಗ್ಗೆ ಇದು ದೌರ್ಭಾಗ್ಯ ಅಂತೇಳಿ ಜನ ತೀರ್ಮಾನ ಮಾಡಿಬಿಟ್ಟವ್ರು. ನಿನ್ನೆ ನಮ್ಮ ಪ್ರಣಾಳಿಕೆ ನೋಡಿರ್ಬೋದು ತಾವು, ಮೋದಿಯವರು ಮಹಿಳೆಯರಿಗೆ 20 ಲಕ್ಷ ರೂಪಾಯಿ 3% ಬಡ್ಡಿ ದರದಲ್ಲಿ ಅವ್ರ ಕಾಲ ಮೇಲೆ ಅವರು ಸ್ವಾಭಿಮಾನದಿಂದ ಬದುಕೋದಕ್ಕೆ ಒಂದು ಯೋಜನೆಯನ್ನು ತಂದಿದ್ದಾರೆ. ಇದು ಬದುಕು ಕಟ್ಟಿಕೊಡುವಂಥದ್ದು. 2,000 ಭಿಕ್ಷೆ ಅಲ್ಲ. 2,000ದಿಂದ ಒಬ್ಬರು ಬದುಕು ಕಟ್ಕೊಡೋಕ್ಕಾಗಲ್ಲ. ಒಂದು ಕಡೆಯಿಂದ 2,000 ಕೊಡೋದು, ಇನ್ನೊಂದು ಕಡೆಯಿಂದ 4,000 5,000 ಕಿತ್ಕೊಳ್ಳೋದು. ಇದು ಜನರಿಗೆ, ಕನ್ನಡಿಗರಿಗೆ ಮಾಡ್ತಾ ಇರೋ ಮಹಾ ದ್ರೋಹ. ಚುನಾವಣೆಗೆ ಮತ ಗಳಿಸೋದಕ್ಕೆ ಇನ್ನೊಂದು ಹೇಳಿದ್ದಾರೆ, 1 ಲಕ್ಷ ಕೊಡ್ತೀವಿ ಅಂತ. ಕೊಡೋಕ್ಕಾಗುತ್ತಾ? ಎಷ್ಟು ನಮ್ಮ ಇವತ್ತು ಬಡ್ಜೆಟ್ ಇರೋದು, ನ್ಯಾಷನಲ್ ಬಡ್ಜೆಟ್, ಅದಕ್ಕೆ ಮೀರಿ ನೀವು 1 ಲಕ್ಷ ಕೋಟಿ ಕೊಡ್ತೀರಾ? 1 ಲಕ್ಷ ರೂಪಾಯಿ ಕೊಡೋಕ್ಕಾಗುತ್ತಾ? ಜನರನ್ನ ಅವ್ರಿಗೆ ಗೊತ್ತಿದೆ, ನಾವು 30ರಿಂದ 40 ಸ್ಥಾನ ಬರ್ತೀವಿ ದೇಶದಲ್ಲಿ, ನಾವು ಹೆಂಗಿದ್ರು ಬರಲ್ಲ, ಏನೋ ಒಂದು ಹೇಳ್ಬಿಡೋದು ಸುಳ್ಳು. 1 ಲಕ್ಷ ಕೊಡ್ತೀವಿ, ಕೊಡದೇ ಇರೋರು ಏನಾದರೂ ಹೇಳ್ತಾರೆ 1 ಲಕ್ಷ ಕೊಡ್ತೀವಿ, 5 ಲಕ್ಷ ಕೊಡ್ತೀವಿ, ಹೇಳೋಕ್ಕೇನು? ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಮೈಸೂರಿನಲ್ಲಿ ಮಾತಾಡಿರುವಂಥದ್ದು, ಒಕ್ಕಲಿಗರ ಸಮುದಾಯ ನಮ್ಮ ಸಭೆಯಲ್ಲಿ ನಿಂತ್ಕೊಳ್ಳಿ, ನನ್ನ ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕನಸು. ಶಿವಕುಮಾರ್ ಅವ್ರಿಗೇನು ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿದ್ಯಾ? ಮುಖ್ಯಮಂತ್ರಿ ಮಾಡಿದರೆ ಬಹುಶಃ ಅವ್ರು ಹೇಳೋದಕ್ಕೆ ಏನಾದರೂ ಅರ್ಥ ಇತ್ತು.